ಹಾಯ್ ಫ್ರೆಂಡ್ಸ್, ನಮಗೆ 65 ಮಿಲಿಯನ್ ಲೈಟ್ ಇಯರ್ಸ್ ದೂರದಲ್ಲಿ ಇರುವ ಒಂದು ಗ್ಯಾಲಕ್ಸಿಯಿಂದ ಏಲಿಯನ್ಸ್ ಒಂದು ಪವರ್ಫುಲ್ ಟೆಲಿಸ್ಕೋಪ್ನಿಂದ ನಮ್ಮ ಭೂಮಿಯನ್ನು ನೋಡುತ್ತಿದ್ದರೆ ಅವರಿಗೆ ಪ್ರೆಸೆಂಟ್ನಲ್ಲಿ ಇರುವ ನಾವು ಕಾಣಿಸೋದಿಲ್ಲ. ಒಂದು ಕಾಲದಲ್ಲಿ ಭೂಮಿ ಮೇಲೆ ಇದ್ದ ಡೈನೋಸರ್ಗಳು ಕಾಣಿಸುತ್ತೆ. ಸ್ವಲ್ಪ ವಿಚಿತ್ರ ಅಂತ ಅನಿಸುತ್ತೆ ಅಲ್ವಾ? ಬನ್ನಿ ಇದರ ಬಗ್ಗೆ ಆಳವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಇದನ್ನು ಗಮನವಿಟ್ಟು ಕೇಳಿ. ಲೈಟ್ ಒಂದು ವಸ್ತುವಿನ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗಿ ಅದು ನಮ್ಮ ಕಣ್ಣಿನ ಮೇಲೆ ಬಿದ್ದರೆ ಆಗ ಆ ವಸ್ತು ನಮಗೆ ಕಾಣಿಸುತ್ತೆ. ಉದಾಹರಣೆಗೆ ಚಂದ್ರನ ಮೇಲೆ ಬಿದ್ದ ಕಾಂತಿ ರಿಫ್ಲೆಕ್ಟ್ ಆಗಿ ಭೂಮಿ ಮೇಲೆ ಬರೋದಕ್ಕೆ 1.3 ಸೆಕೆಂಡ್ಗಳ ಸಮಯ ಹಿಡಿಸುತ್ತೆ. ಅಂದರೆ ನಾವು 1.3 ಸೆಕೆಂಡ್ಗಳ ಹಿಂದೆ ಇದ್ದ ಚಂದ್ರನನ್ನ ಈಗ ನಾವು ನೋಡ್ತಿದ್ದೀವಿ. ಅದೇ ರೀತಿ ಸೂರ್ಯನಿಂದ ಭೂಮಿಗೆ ಕಾಂತಿ ಬರೋದಕ್ಕೆ 8 ನಿಮಿಷ 20 ಸೆಕೆಂಡ್ಗಳ ಸಮಯ ಹಿಡಿಸುತ್ತೆ. ಅಂದರೆ 8 ನಿಮಿಷ 20 ಸೆಕೆಂಡ್ಗಳ ಹಿಂದೆ ಪಾಸ್ಟ್ನಲ್ಲಿ ಇದ್ದ ಸೂರ್ಯನನ್ನ ನಾವು ಈಗ ನೋಡ್ತಿದ್ದೀವಿ. ಇನ್ನೂ ಅರ್ಥವಾಗುವ ರೀತಿ ಹೇಳಬೇಕು ಅಂದರೆ, ಒಂದು ವೇಳೆ ಇದ್ದಕ್ಕಿದ್ದಂತೆ ಸೂರ್ಯ ಮಾಯವಾಗಿ ಹೋಗಿದ್ದಾನೆ ಅಂತ ಅಂದುಕೊಳ್ಳೋಣ. ಈ ರೀತಿ ಸೂರ್ಯ ಮಾಯವಾಗಿರುವ ವಿಷಯ ನಮಗೆ ತಕ್ಷಣ ಕಾಣಿಸೋದಿಲ್ಲ. 8 ನಿಮಿಷ 20 ಸೆಕೆಂಡ್ಗಳ ನಂತರವೇ ಅದು ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ರಾತ್ರಿ ಸಮಯದಲ್ಲಿ ಆಕಾಶದಲ್ಲಿ ನಮಗೆ ಪ್ರಕಾಶವಂತವಾಗಿ ಕಾಣಿಸುವ ನಕ್ಷತ್ರ ಸಿರಿಯಸ್. ಇದು ನಮ್ಮ ಭೂಮಿಗೆ 8.6 ಮಿಲಿಯನ್ ಲೈಟ್ ಇಯರ್ಸ್ ದೂರದಲ್ಲಿ ಇದೆ. ಉದಾಹರಣೆಗೆ ನೀವು ಈ ದಿನ ರಾತ್ರಿ ಸಿರಿಯಸ್ ನಕ್ಷತ್ರವನ್ನು ನೋಡುತ್ತಿದ್ದರೆ ಈ ದಿನ ರಾತ್ರಿ ಆ ನಕ್ಷತ್ರದಿಂದ ಬರುತ್ತಿರುವ ಕಾಂತಿ ಈ ದಿನದ್ದು ಅಲ್ಲ. 8 ವರ್ಷ 6 ತಿಂಗಳ ಹಿಂದೆ ಆ ನಕ್ಷತ್ರದಿಂದ ರಿಲೀಸ್ ಆದ ಕಾಂತಿ ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸುತ್ತಾ ಬಂದು ಈಗ ನಮ್ಮ ಕಣ್ಣಿಗೆ ಸೇರಿಕೊಳ್ಳುತ್ತಿದೆ. ಅಂದರೆ ನಾವು ಎಷ್ಟು ದೂರದಲ್ಲಿರುವ ವಸ್ತುವನ್ನು ನೋಡಿದರೆ ಅಷ್ಟರ ಮಟ್ಟಿಗೆ ಅದರ ಪಾಸ್ಟನ್ನು ನೋಡ್ತಿದ್ದೀವಿ ಅಂತ ಅರ್ಥ. ಇದೇ ರೀತಿಯಾಗಿ ನಮಗೆ 65 ಮಿಲಿಯನ್ ಲೈಟ್ ಇಯರ್ಸ್ ದೂರದಲ್ಲಿ NGC 4845 ಅನ್ನೋ ಗ್ಯಾಲಕ್ಸಿ ಇದೆ. ಒಂದು ವೇಳೆ ಈ ಗ್ಯಾಲಕ್ಸಿಯಲ್ಲಿ ಯಾವುದಾದರೂ ಒಂದು ಗ್ರಹದಲ್ಲಿ ಏಲಿಯನ್ಸ್ ಇದ್ದು ಅವರ ಹತ್ತಿರ ಮೋಸ್ಟ್ ಪವರ್ಫುಲ್ ಆದ ಟೆಲಿಸ್ಕೋಪ್ ಇದ್ದು ಆ ಟೆಲಿಸ್ಕೋಪ್ನಿಂದ ನಮ್ಮ ಭೂಮಿಯನ್ನು ನೋಡಿದರೆ ಅವರಿಗೆ ನಮ್ಮ ಭೂಮಿ ಮೇಲೆ ಒಂದು ಕಾಲದಲ್ಲಿ ಇದ್ದ ಡೈನೋಸರ್ಸ್ ಕಾಣಿಸುತ್ತೆ. ಏಕೆ ಅಂದರೆ ಅವರು ನಮ್ಮ ಭೂಮಿಗೆ 65 ಮಿಲಿಯನ್ ಲೈಟ್ ಇಯರ್ಸ್ ದೂರದಲ್ಲಿ ಇರೋದ್ರಿಂದ 65 ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿ ಮೇಲೆ ಬಿದ್ದ ಕಾಂತಿ ಅಷ್ಟು ದೂರ ಪ್ರಯಾಣಿಸಿ ಈಗ ಅವರಿಗೆ ಸೇರಿಕೊಳ್ಳುತ್ತಿದೆ. ಈ ಭೂಮಿ ಮೇಲೆ 65 ಮಿಲಿಯನ್ ವರ್ಷಗಳ ಹಿಂದೆ ಡೈನೋಸರ್ಗಳು ಜೀವಿಸುತ್ತಿತ್ತು. ಆದ್ದರಿಂದ ಅವರಿಗೆ ಡೈನೋಸರ್ಸೇ ಕಾಣಿಸುತ್ತೆ. ಅಂದರೆ ಈಗ ನಾವು ಅವರಿಗೆ ಕಾಣಿಸಬೇಕು ಅಂದರೆ ಈಗ ನಮ್ಮ ಮೇಲೆ ಬಿದ್ದ ಕಾಂತಿ ಅವರಿಗೆ ಸೇರಿಕೊಳ್ಳೋದಕ್ಕೆ ಇನ್ನೂ 65 ಮಿಲಿಯನ್ ವರ್ಷಗಳ ಸಮಯ ಹಿಡಿಸುತ್ತೆ. ಅಂದರೆ 6,50,00,000 ವರ್ಷಗಳ ನಂತರವೇ ಅವರಿಗೆ ನಾವು ಕಾಣಿಸ್ತೀವಿ. ಇದೇ ರೀತಿ ನಾವು ಕೂಡ ಒಂದು ಪವರ್ಫುಲ್ ಟೆಲಿಸ್ಕೋಪನ್ನು ಬಳಸಿ 65 ಮಿಲಿಯನ್ ಲೈಟ್ ಇಯರ್ಸ್ ದೂರದಲ್ಲಿರುವ ಗ್ರಹವನ್ನು ನೋಡ್ತಿದ್ರೆ 65 ಮಿಲಿಯನ್ ವರ್ಷಗಳ ಹಿಂದೆ ಆ ಗ್ರಹದ ಮೇಲೆ ಏನಿತ್ತೋ ಅದೇ ನಮಗೆ ಕಾಣಿಸುತ್ತೆ. ಇದುವರೆಗೂ ನಾವು ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಬಗ್ಗೆ ತಿಳಿದುಕೊಂಡಿದ್ದೀವಿ. ಈಗ ಫ್ಯೂಚರ್ ಬಗ್ಗೆ ಇಂಟ್ರೆಸ್ಟಿಂಗ್ ಆದ ವಿಷಯವನ್ನು ತಿಳಿದುಕೊಳ್ಳೋಣ. ಒಂದಾನೊಂದು ಕಾಲದಲ್ಲಿ ಅಂದರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗದಲ್ಲಿ ಕೆಲವು ಋಷಿಮುನಿಗಳು ತಪಸ್ಸನ್ನು ಮಾಡಿ ತಮ್ಮ ದಿವ್ಯ ಶಕ್ತಿಯಿಂದ ಪಾಸ್ಟ್ನಲ್ಲಿ ನಡೆದ ವಿಷಯಗಳನ್ನು ಫ್ಯೂಚರ್ನಲ್ಲಿ ನಡೆಯುವ ವಿಷಯಗಳನ್ನು ಹೇಳುತ್ತಿದ್ದರು. ಈಗ ಕೂಡ ತುಂಬ ಜನ ಜ್ಯೋತಿಷ್ಯರು ಭವಿಷ್ಯವನ್ನು ಹೇಳ್ತೀವಿ, ಜಾತಕವನ್ನು ಹೇಳ್ತೀವಿ ಅಂತ ಹೇಳ್ತಾರೆ. ಆದರೆ ಅದು ನಿಜ ಅಲ್ಲ. ಯಾರು ಭಗವಂತನ ಬಗ್ಗೆ ತಪಸ್ಸನ್ನು ಮಾಡಿ ಜ್ಞಾನೋದಯವನ್ನು ಪಡೀತಾರೋ ಅವರಿಗೆ ಮಾತ್ರ ಇದು ಸಾಧ್ಯವಾಗುತ್ತೆ. ಆದರೆ ಇದನ್ನು ತುಂಬ ಜನ ನಂಬೋದಿಲ್ಲ, ಇದು ಸುಳ್ಳು ಅಂತ ಹೇಳ್ತಾರೆ. ಆದರೆ ಐನ್ಸ್ಟೈನ್ನಂತಹ ಮೇಧಾವಿ ವಿಜ್ಞಾನಿಗಳು ಇವರನ್ನು ನಂಬ್ತಿದ್ದಾರೆ. ಎಸ್, ಅದು ಹೇಗೆ ಅಂತ ಈಗ ನೋಡೋಣ. ವಿಜ್ಞಾನಿಗಳು ಏನು ಹೇಳ್ತಿದ್ದಾರೆ ಅಂದರೆ, ಈ ಟೈಮ್ ಅನ್ನೋದು ಇರುತ್ತೆ. ಟೈಮನ್ನು ಫಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಂತ ಹೇಳಿ ಅದರ ಮಧ್ಯೆ ವ್ಯತ್ಯಾಸವನ್ನು ನೋಡ್ತಿದ್ದೀವಿ. ಅವೆಲ್ಲ ಬೇರೆ ಬೇರೆ ಅಂತ ಅಂದುಕೊಳ್ಳುತ್ತಿದ್ದೀವಿ. ಟೈಮ್ ಅನ್ನೋದು ಫಾಸ್ಟ್ನಿಂದ ಪ್ರೆಸೆಂಟ್ ಮುಖಾಂತರ ಫ್ಯೂಚರ್ಗೆ ಹೋಗುತ್ತೆ ಅಂತ ಅಂದುಕೊಳ್ಳುತ್ತಿದ್ದೀವಿ. ಇದನ್ನು ವಿಜ್ಞಾನಿಗಳು ಭ್ರಮೆ ಅಂತ ಹೇಳ್ತಿದ್ದಾರೆ. ನಮ್ಮೆಲ್ಲರಿಗೂ ಏನನ್ಸುತ್ತೆ ಅಂದರೆ, ಪಾಸ್ಟ್ ಅನ್ನೋದು ನಡೆದೋಗಿದೆ, ಅದು ಎಲ್ಲೂ ಇರೋದಿಲ್ಲ. ಫ್ಯೂಚರ್ ಅನ್ನೋದು ಇನ್ನೂ ನಡೆಯದೇ ಇರೋದ್ರಿಂದ ಅದು ಇರೋದಕ್ಕೆ ಅವಕಾಶನೇ ಇಲ್ಲ. ಇರೋದೆಲ್ಲ ಪ್ರೆಸೆಂಟ್ ಮಾತ್ರ ಅಂತ ಅಂದುಕೊಳ್ಳುತ್ತಿದ್ದೀವಿ. ಆದರೆ ಇದನ್ನು ಸ್ವಲ್ಪ ಗಮನವಿಟ್ಟು ಕೇಳಿ. ಸೂರ್ಯನ ನಂತರ ನಮಗೆ ಹತ್ತಿರದಲ್ಲಿ ಇರುವ ಸ್ಟಾರ್ ಪ್ರಾಕ್ಸಿಮಾ ಸೆಂಟಾರಿ. ಇದು ನಮಗೆ 4 ಲೈಟ್ ಇಯರ್ಸ್ ದೂರದಲ್ಲಿ ಇದೆ.
ಅಂದರೆ ಪ್ರಾಕ್ಸಿಮಾ ಸೆಂಟಾರಿಯಿಂದ ಲೈಟ್ ಅನ್ನೋದು ನಮ್ಮ ಭೂಮಿಗೆ ಸೇರಲು 4 ವರ್ಷಗಳ ಸಮಯ ಹಿಡಿಸುತ್ತೆ. ಒಂದು ವೇಳೆ ಈಗ ಅಂದರೆ ಪ್ರೆಸೆಂಟ್ನಲ್ಲಿ ಆ ಸ್ಟಾರ್ ಅನ್ನೋದು ಸ್ಫೋಟವಾಗಿ ಅದರಿಂದ ದೊಡ್ಡ ಕಾಂತಿ ರಿಲೀಸ್ ಆಗಿದೆ ಅಂತ ಅಂದುಕೊಳ್ಳೋಣ. ಆದರೆ ಇದರ ಬಗ್ಗೆ ಭೂಮಿ ಮೇಲೆ ಇರುವ ನಮಗೆ ಗೊತ್ತಾಗೋದಿಲ್ಲ. ಏಕೆ ಅಂದರೆ ನಮ್ಮ ಭೂಮಿಯವರೆಗೆ ಆ ಲೈಟ್ ಬರೋದಕ್ಕೆ 4 ವರ್ಷಗಳ ಸಮಯ ಹಿಡಿಸುತ್ತೆ. 4 ವರ್ಷಗಳ ನಂತರ ಆ ಲೈಟ್ ನಮ್ಮ ಭೂಮಿಗೆ ಸೇರಿಕೊಂಡರೆ ಅದು ನಮಗೆ ಪ್ರೆಸೆಂಟ್ ಆಗಿರೋದ್ರಿಂದ ಆ ಸಮಯದಲ್ಲಿ ಆ ಸ್ಟಾರ್ ಹತ್ತಿರ ಯಾವುದೋ ಸ್ಫೋಟ ಆಗಿದೆ ಅಂತ ಅನಿಸುತ್ತೆ. ಈ ರೀತಿ ಈಗ ಆ ಸ್ಟಾರ್ ಮೇಲೆ ನಮಗೆ ಸ್ಫೋಟವಾಗಿರೋ ರೀತಿ ಕಾಣಿಸಿದೆ. ಆದರೆ ಆ ಸ್ಫೋಟ ನಡೆದು 4 ವರ್ಷಗಳು ಆಗಿದೆ. ಅದೇ ರೀತಿ ನಮ್ಮ ಭೂಮಿಯಿಂದ 3 ಲೈಟ್ ಇಯರ್ಸ್ ದೂರದಲ್ಲಿ ಬೇರೆ ಗ್ರಹ ಇದೆ ಅಂತ ಅಂದುಕೊಳ್ಳೋಣ. ಆ ಗ್ರಹದ ಮೇಲೆ ಒಬ್ಬ ಮನುಷ್ಯ ಇದ್ದರೆ ಅವರಿಗೆ ಇನ್ನೂ ಆ ಸ್ಫೋಟ ಕಾಣಿಸೋದಿಲ್ಲ. ಏಕೆ ಅಂದರೆ ದೂರ ಜಾಸ್ತಿ ಇರೋದ್ರಿಂದ ಆ ಸ್ಟಾರ್ನಿಂದ ಬಂದ ಲೈಟ್ ಆ ಗ್ರಹಕ್ಕೆ ಸೇರಿಕೊಳ್ಳಲು ಇನ್ನೂ ಟೈಮ್ ಹಿಡಿಸುತ್ತೆ. ಇಲ್ಲಿ ಸರಿಯಾಗಿ ಗಮನಿಸಿದರೆ ಆ ಸ್ಫೋಟ ಆಗಿರೋ ಘಟನೆ ಪ್ರಾಕ್ಸಿಮಾ ಸೆಂಟಾರಿ ಅನ್ನೋ ನಕ್ಷತ್ರದಲ್ಲಿ 4 ವರ್ಷಗಳ ಹಿಂದೆ ನಡೆದಿದೆ. ಆದ್ದರಿಂದ ಅದು ಅಲ್ಲಿ ಪಾಸ್ಟ್. 4 ವರ್ಷಗಳ ನಂತರ ಅಂದರೆ ಈಗ ಆ ಲೈಟ್ ಭೂಮಿಗೆ ಸೇರಿಕೊಂಡಿರೋದ್ರಿಂದ ಅದು ನಮಗೆ ಪ್ರೆಸೆಂಟ್. ಅದು ಈಗ ನಡೀತಿದೆ ಅಂತ ಅನಿಸುತ್ತೆ. ಅದೇ ನಮಗಿಂತ ದೂರದಲ್ಲಿರುವ ಗ್ರಹದ ಮೇಲೆ ಇರುವ ವ್ಯಕ್ತಿಗೆ ಅದು ಫ್ಯೂಚರ್. ಏಕೆ ಅಂದರೆ ಆ ಲೈಟ್ ಇನ್ನೂ ಅಲ್ಲಿಗೆ ಸೇರಿಕೊಂಡಿಲ್ಲ. ಇದರಿಂದ ಆ ಸ್ಫೋಟದ ಬಗ್ಗೆ ಆ ವ್ಯಕ್ತಿಗೆ ಗೊತ್ತಿರೋದಿಲ್ಲ. ಭವಿಷ್ಯದಲ್ಲಿ ಅಂದರೆ 3 ವರ್ಷಗಳ ನಂತರ ಅಲ್ಲಿ ಅವರಿಗೆ ಕಾಣಿಸುತ್ತೆ. ಈ ರೀತಿ ಒಂದೇ ಘಟನೆ ಒಂದು ಸ್ಥಳದಲ್ಲಿ ಪಾಸ್ಟ್ ಆಗಿ, ಇನ್ನೊಂದು ಸ್ಥಳದಲ್ಲಿ ಪ್ರೆಸೆಂಟ್ ಆಗಿ, ಮತ್ತೊಂದು ಪ್ರದೇಶದಲ್ಲಿ ಫ್ಯೂಚರ್ ಆಗಿ ಇದೆ. ಆದ್ದರಿಂದ ವಿಜ್ಞಾನಿಗಳು ಈ 3ರ ಮಧ್ಯೆ ನಾವು ಊಹಿಸಿಕೊಳ್ಳುತ್ತಿರುವ ಬದಲಾವಣೆ ಅನ್ನೋದು ಒಂದು ಭ್ರಮೆ ಅಂತ ಪ್ರೆಸೆಂಟ್ ಅಂದರೆ ಈಗ ನಮ್ಮ ಕಣ್ಣಿಗೆ ಈ ಪ್ರಪಂಚ ಎಷ್ಟು ರಿಯಲ್ ಆಗಿ ಕಾಣಿಸ್ತಿದೆಯೋ ಅದೇ ರೀತಿ ಪಾಸ್ಟ್ ಅಂಡ್ ಫ್ಯೂಚರ್ ಕೂಡ ಅಷ್ಟೇ ರಿಯಲ್ ಆಗಿ ಈ ಬ್ರಹ್ಮಾಂಡದಲ್ಲಿ ಇದೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಇದನ್ನು ಎಟರ್ನಲಿಸಮ್ ಅಂತ ಕರೀತಾರೆ. ಈ ಒಂದು ವಿಷಯ ನಮ್ಮ ಋಷಿಮುನಿಗಳಿಗೆ ಯಾವಾಗಲೂ ಗೊತ್ತು. ಅವರು ಅವರ ದಿವ್ಯಶಕ್ತಿಯನ್ನು ಬಳಸಿ ಫಾಸ್ಟ್ ಅಂಡ್ ಫ್ಯೂಚರ್ನಲ್ಲಿ ನಡೆಯುವ ವಿಷಯಗಳ ಬಗ್ಗೆ ತಿಳಿದುಕೊಳ್ಳುತ್ತಿದ್ದರು. ಆದರೆ ನಮ್ಮ ವಿಜ್ಞಾನಿಗಳಿಗೆ ಈ ರೀತಿ ಕಾಲದಲ್ಲಿ ಪ್ರಯಾಣಿಸುವ ಶಕ್ತಿ ಇಲ್ಲ. ಭವಿಷ್ಯದಲ್ಲಿ ಟೈಮ್ ಮೆಷಿನನ್ನು ಕಂಡುಹಿಡಿದಾಗ ಇದು ಕೂಡ ಸಾಧ್ಯವಾಗಬಹುದು. ಇದು ಫ್ರೆಂಡ್ಸ್ ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.